ಹಾಯ್ ಎಲ್ರಿಗೂ ನಮಸ್ಕಾರ. ಹ್ಯಾಪಿ ಫ್ರೈಡೇ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ನನ್ನ ಮತ್ತೊಂದು ವಿಡಿಯೋಗೆ. ಇವತ್ತು ನಿಮ್ಮೆಲ್ಲರ ಶುಕ್ರವಾರ ಶುಭ ಶುಕ್ರವಾರ ಆಗಿರಲಿ ಅಂತ ಆಶಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಸ್ವಲ್ಪ ಲೆಂತಿ ವಿಡಿಯೋ ಆಗಿರುತ್ತೆ. ಸೊ ನೀವೆಲ್ಲರೂ ಫ್ರೀ ಆಗಿದ್ದಾಗ ಆರಾಮಾಗಿ ಕೆಲಸ ಎಲ್ಲ ಮುಗಿಸಿ ಆರಾಮಾಗಿ ಕುತ್ಕೊಂಡು ವಿಡಿಯೋ ನೋಡಿ ಆಯ್ತಾ. ಜಾನು ಇಲ್ಲಿ ಆಫೀಸ್ಗೆ ಹೊರಟಿದ್ದಾನೆ. ಯೂಶಲಿ ಜಾನು ಕಾರ್ ತಗೊಂಡು ಹೋಗಲ್ಲ, ಆಫೀಸ್ಗೆ ಗಾಡಿಯಲ್ಲೇ ಹೋಗ್ತಾನೆ. ಬಿಕಾಸ್ ತುಂಬಾನೇ ಟ್ರಾಫಿಕ್ ಇರುತ್ತೆ. ಗಾಡಿಯಲ್ಲಾದ್ರೆ 1 ಅವರ್, ಕಾರಲ್ಲಿ ಹೋದ್ರೆ ಮೋರ್ ದೆನ್ 1.5 to 2 hours ವರೆಗೂ ಹಿಡಿಯುತ್ತೆ. ಆ 1 ಅವರ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದಲ್ಲ ಅಂತ ಹೇಳಿ ಗಾಡಿಲೇ ಹೋಗಿ ಬರ್ತಾನೆ. ಯೂಶಲಿ ಮಳೆ ಏನಾದರೂ ಇದ್ರೆ ಇಲ್ಲ ಥಂಡಿ ಆ ಥರ ವೆದರ್ ಇದ್ರೆ ಮಾತ್ರ ಕಾರ್ ತಗೊಂಡು ಹೋಗ್ತಾನೆ. ಅದರ್ವೈಸ್ ಈ ಬ್ಯಾಂಗ್ಳೂರ್ ಟ್ರಾಫಿಕ್ ಅಲ್ಲಿ 2 ವೀಲರೇ ಬೆಸ್ಟ್ ಆಪ್ಷನ್. ಸಮನ್ವಿಗೆ ಇವಾಗ ಕ್ರಿಸ್ಮಸ್ ಹಾಲಿಡೇಸ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಆರಾಮಾಗಿರ್ಬೋದು, ಖುಷಿಯಾಗಿ. ಅಷ್ಟು ಗಡಿಬಿಡಿ ಇರೋದಿಲ್ಲ. ಬೆಳಗ್ಗೆ 8ಕ್ಕೆ ಎಲ್ಲ ತಿಂಡಿ ಎಲ್ಲ ಮಾಡಿ ಅವಳಿಗೆ ಡಬ್ಬ ಪ್ಯಾಕ್ ಮಾಡಬೇಕು ಅನ್ನೋ ಒಂದು ಚಿಕ್ಕ ಟೆನ್ಷನ್ ಇಲ್ಲ. ಅದರ್ವೈಸ್ ಜಾನುಗೆ ತಿಂಡಿ ಮಾಡೋದು, ಅವನಿಗೆ ಡಬ್ಬ ಕೊಡೋದು ಎಲ್ಲ ಇದೆ. ಇವತ್ತು ಜಾನು ಆಫೀಸಲ್ಲಿ ಏನೋ ಕ್ರಿಸ್ಮಸ್ ಸ್ಪೆಷಲ್ ಲಂಚ್ ಏನೋ ಇರುತ್ತೆ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಅವನಿಗೆ ಬಾಕ್ಸ್ ಕೂಡ ಪ್ಯಾಕ್ ಮಾಡೋದಿರಲಿಲ್ಲ. ಸೊ ಇವತ್ತು ನಾನು ಬೆಳಗ್ಗೆ ಆರಾಮಾಗಿದ್ದೆ. ಜಸ್ಟ್ ಬೆಳಗ್ಗೆ ಒಂದು ತಿಂಡಿ ಮಾಡಿದ್ದಷ್ಟೇ. ಆದರೆ ಮಿಕ್ಕಿದ ಮನೆ ಕೆಲಸ, ಕ್ಲೀನಿಂಗ್ ಕೆಲಸ ಎಲ್ಲ ಇದ್ದೇ ಇರುತ್ತೆ. ಸೊ ಜಾನುನ ಕಳಿಸಿ ಅದಾದಮೇಲೆ ಅದೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಆರಾಮಾಗಿದ್ದೀನಿ ಇವತ್ತು. ನನಗಿದು ಬಹಳ ದಿನಗಳ ಆಸೆ, ನಾನು ಹೋಮ್ ಮೇಕರ್ ಆಗಿರಬೇಕು ಅನ್ನೋದು. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಹೋಮ್ ಮೇಕರ್ ಆಗಿರೋದು ಬೈ ಚಾಯ್ಸ್. ನಾನು ಇವಾಗಲೂ ಕೂಡ ಕೆಲಸಕ್ಕೆ ಹೋಗ್ಬೋದು, ನನ್ನ ಯಾರೂ ಬೇಡ ಅಂತಲೂ ಹೇಳ್ತಾ ಇಲ್ಲ, ಅಥವಾ ಹೋಗಬಾರ್ದು ಅಂತಲೂ ಅಲ್ಲ. ನಾನು ಬೈ ಚಾಯ್ಸ್ ನಾನು ಮನೇಲಿರಬೇಕು, ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಜಾನುಗೆ ರುಚಿಯಾಗಿ ಅಡುಗೆ ಮಾಡ್ಕೋಬೇಕು, ಮನೇನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ನನಗೆ ತುಂಬ ಆಸೆ ನನಗೆ. ಸೊ ಅದಕ್ಕೋಸ್ಕರ ಬೈ ಚಾಯ್ಸ್ ನಾನು ಹೋಮ್ ಮೇಕರ್ ಆಗಿರೋದು. ಆ್ಯಂಡ್ ನಂಗೆ ತುಂಬ ಇಷ್ಟ ಈ ಥರ ಹೊರಟಾಗೋ ಆಫೀಸ್ಗೆ ಅವ್ರನ್ನ ಖುಷಿಯಾಗಿ ಕಳಿಸ್ಕೊಡೋದು, ಅವ್ರ ಕಷ್ಟ ಸುಖ ಆಫೀಸಿಂದ ಬಂದಾಗ ಕೇಳೋದು. ಸಮನ್ವಿಗೆ ಅವಳ ಚೈಲ್ಡ್ಹುಡ್ ಡೇಸ್ ಯಾವುದೂ ಮಿಸ್ ಮಾಡೋಕ್ಕೆ ನನಗೆ ಇಷ್ಟ ಅಲ್ಲ. ನಾನು ಮೇಯ್ನಾಗಿ ಹೋಮ್ ಮೇಕರ್ ಆಗಬೇಕು ಅಂತ ಕಂಪ್ಲೀಟಾಗಿ ಡಿಸೈಡ್ ಮಾಡಿದ್ದು ಸಮನ್ವಿ ಹುಟ್ಟಿದ ಮೇಲೇ. ನನಗೆ ಮಗುನ ಬಿಟ್ಟು ಎಲ್ಲಿ ಹೋಗೋಕ್ಕೆ ಕೂಡ ಮನಸ್ಸೇ ಆಗಲಿಲ್ಲ. ಅವಳದು ಚೈಲ್ಡ್ಹುಡ್ ಒಂದು ಚಿಕ್ಕ ಪಾರ್ಟ್ ಕೂಡ ನನಗೆ ಮಿಸ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ನಾನು ಹೋಮ್ ಮೇಕರ್ ಆಗಿರೋದು. ಆ್ಯಂಡ್ ಐ ಆಮ್ ಅ ವೆರಿ ಹ್ಯಾಪಿ ಹೋಮ್ ಮೇಕರ್ ಆ್ಯಂಡ್ ಐ ಆಮ್ ಅ ವೆರಿ ಹ್ಯಾಪಿ ಮದರ್ ಅಂತಲೇ ಹೇಳ್ಬೋದು. ನಾವು ಮಾಡೋ ಕೆಲಸನ ಅಯ್ಯೋ ಇದು ಮಾಡಬೇಕಾ ಅಂತ ಅಂದ್ಕೊಂಡ್ರೆ ಅದು ಕಷ್ಟ ಆಗುತ್ತೆ. ನಮ್ಗೆ ಇಷ್ಟ, ಇದು ನನಗೂ ಬೇಕೇ ಬೇಕು, ಇದು ಹೀಗೆ ಇರಬೇಕು ನಾನು ಅಂತ ಅಂದ್ಕೊಂಡು ಮಾಡಿದಾಗ ಪ್ರತಿಯೊಂದು ಸುಲಭ ಆಗೋಗುತ್ತೆ. ಜಾನುನ ಕಳಿಸಿ ಬಂದು ನಾನು ಸಮನ್ವಿ ಇಲ್ಲಿ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ. ಮನೆ ಸ್ವಲ್ಪ ಗಲೀಜಾಗಿತ್ತು. ಎಲ್ಲ ನಮ್ಮ ಸಮನ್ವಿ ಮೇಡಮ್ ಮಾಡಿರೋ ಗಲೀಜುಗಳು ಅಲ್ಲಿ ಇಲ್ಲಿ ಎಲ್ಲ ಎಳೆದು ಹಾಕ್ಬಿಟ್ಟಿದ್ದಾಳೆ. ಅದನ್ನ ಆಮೇಲೆ ಮಾಡ್ಕೊಳ್ಳೋಣ. ಫಸ್ಟು ಈ ಈರುಳ್ಳಿ ಹಾಕೋ ಸ್ಟ್ಯಾಂಡು ಸ್ವಲ್ಪ ಗಲೀಜಾಗಿತ್ತು. ಸರಿ, ಅದನ್ನೆಲ್ಲ ನೀಟಾಗಿ ವೆಟ್ ವೈಪಲ್ಲಿ ಒರೆಸಿ ಅದನ್ನೆಲ್ಲ ಹಾಕ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಇವತ್ತು ತರಕಾರಿ ಎಲ್ಲ ತರೋಕ್ಕಾಗಲಿಲ್ಲ. ಸಮನ್ವಿ ಸ್ಕೂಲ್ ಇದ್ದರೆ ಯೂಶಲಿ ಹೋಗಿ ಕರ್ಕೊಂಬರ್ತಾ ತೊಗೊಂಡು ಬಂದುಬಿಡ್ತೀನಿ. ಇವಾಗ ಅವಳಿಗೆ ಸ್ಕೂಲು ಇಲ್ದಿರೋ ಕಾರಣ ಸರಿ ಬಿಗ್ ಬಾಸ್ಕೆಟಲ್ಲಿ ಆರ್ಡ್ರ್ ಮಾಡೋಣ, ಆಮೇಲೆ ಬೇಕಂದರೆ ಜಾಸ್ತಿ ಬೇಕಿದ್ರೆ ಹೋಗಿ ತೊಗೊಂಬರೋಣ ಅಂತ ಹೇಳಿ ಒಂದೇ 1 kg ಈರುಳ್ಳಿ ಬಿಗ್ ಬಾಸ್ಕೆಟಲ್ಲಿ ಆರ್ಡರ್ ಮಾಡಿದ್ದೆ. ಮತ್ತು ನೀವುಗಳು ಸುಮಾರಷ್ಟು ಜನ ನಾನು ಯೂಸ್ ಮಾಡ್ತಿರೋ ಈ ಈರುಳ್ಳಿ ಬುಟ್ಟಿದು ಲಿಂಕ್ ಕೇಳಿದ್ರಿ. ಅದಲ್ಲದೆ ಮೊನ್ನೆ ಟಿಫನ್ ಬಾಕ್ಸ್ದು ಲಿಂಕ್ ಕೇಳಿದ್ರಿ. ಮೊನ್ನೆ ಶಾರ್ಟ್ ವೀಡಿಯೋನಲ್ಲಿ ಹಾಕಿದ್ನಲ್ಲ ಟಿಫನ್ ಬಾಕ್ಸ್, ಅದರದ್ದು ಕೂಡ ಲಿಂಕ್ ಕೇಳಿದ್ರಿ. ಸೊ ಎಲ್ಲದ್ರದ್ದು ಲಿಂಕು ಇನ್ಮೇಲೆ ನಾನು ಏನೇನು ಯೂಸ್ ಮಾಡ್ತೀನಿ ಪ್ರತಿಯೊಂದು ಲಾಂಗ್ ವೀಡಿಯೋನಲ್ಲೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿಯೊಂದು ಲಿಂಕ್ಸು ಯಾವ್ಯಾವ್ದು ನಾನು ಆನ್ಲೈನ್ ತೊಗೊಂಡಿದ್ದೀನಿ ಅದರದ್ದೆಲ್ಲದು ಲಿಂಕ್ ಹಾಕಿರ್ತೀನಿ. ಇಂಟ್ರೆಸ್ಟೆಡ್ ಇರೋರು ಇಲ್ಲಿ ಕ್ಲಿಕ್ ಮಾಡಿ ನೀವು ತೊಗೊಳ್ಬೋದು. ನಾನು ಸುಮಾರು ಸಲ ಪದೇ ಹೇಳ್ತಾ ಇರ್ತೀನಿ, ಇಲ್ಲಿ ಶಾರ್ಟ್ ವಿಡಿಯೋನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕೋಕ್ಕಾಗೋದಿಲ್ಲ ಅಂತ ಹೇಳಿ. ಆದರೆ ಸ್ವಲ್ಪ ಜನ ಕೇಳ್ತೀರಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಮತ್ತೆ ಲಾಂಗ್ ವಿಡಿಯೋನಲ್ಲಿ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟ್ ಇದ್ದವ್ರು ತಗೊಳ್ಳಿ. ಓಕೆನಾ. ನೆಕ್ಸ್ಟ್ ಇಲ್ಲಿ ಅಕ್ಕಿ ಖಾಲಿಯಾಗಿ ಹೋಗಿತ್ತು, ತರಿಸಿದ್ದೆ. ಯೂಶಲಿ ನಾನು ಜಾಸ್ತಿ ತರ್ಸಕ್ಕೆ ಹೋಗೋದಿಲ್ಲ. 10 kg ಅಕ್ಕಿನೇ ನಮಗೆ ತುಂಬ ದಿನ ಬರುತ್ತೆ. ನಾನು ಜಾನು ಮಗು 3 ಜನ ಆಗಿರೋದ್ರಿಂದ ಯಾರಾದರೂ ಮನೆಗೆ ಬಂದರೆ ಆಗ ಸ್ವಲ್ಪ ಎಕ್ಸ್ಟ್ರಾ ಬೇಕಾಗ್ಬೋದೇ ಹೊರತು ಮತ್ತೆ ತುಂಬ 25-30 kg ತರಿಸಿ ಆಮೇಲೆ ಅದನ್ನು ಕೆಲವು ಸಲ ಹುಳ ಬಂದುಬಿಡುತ್ತೆ. ಎಸ್ಪೆಷಲಿ ಥಂಡಿ ಕಾಲದಲ್ಲಿ ಅಥವಾ ಕೈಯಲ್ಲಿ ಒಂದು ಸ್ವಲ್ಪ ಒದ್ದೆ ಇದ್ದು ಹಾಗೆ ಮುಟ್ಬಿಟ್ರಂತೂ ಪೂರ್ತಿ ಹುಳ ಬಂದುಬಿಡುತ್ತೆ. ಆ ಥರ ಯಾಕೆ ಮಾಡ್ಕೋಬೇಕು? ಈಗಂತೂ ಅವೈಲಬಿಲಿಟಿ ಇದ್ದೇ ಇರುತ್ತೆ. ಸೊ 10 kg ಮಾತ್ರ ತರಿಸ್ಕೊಳ್ತೀನಿ. ಆ್ಯಂಡ್ ನಾನು ಇಲ್ಲಿ ಯೂಸ್ ಮಾಡೋದು ಬುಲೆಟ್ ಸೋನಾ ಮಸೂರಿ ರೈಸು. ಮತ್ತು ಕೇಳ್ತೀರಾ ಯಾರಾದ್ರೂ ಯಾವ ರೈಸ್ ಯೂಸ್ ಮಾಡ್ತಿದ್ದೀರಾ ಅಂತ, ಅದಕ್ಕೆ ಹೇಳ್ತಾ ಇದ್ದೀನಿ. ನಾನು ಬುಲೆಟ್ ಸೋನಾ ಮಸೂರಿ ರೈಸು 10 kg ಪ್ಯಾಕ್ ತರಿಸ್ಕೊಂಡಿದ್ದೆ. ತಿಂದರೆ ಒದೆ ಹೌದಾ?
ಸಮನ್ವಿ ನೋಡಿದ್ರೆ ನನಗೂ ನನ್ನ ಚಿಕ್ಕ ವಯಸ್ಸಿನ ಅಕ್ಕ ಬರುತ್ತೆ. ನಾವು ಹೀಗೆ ಅಕ್ಕಿ ಡಬ್ಬ ತೆಗೆದ್ರಂತೂ ಖುಷಿ. ಇದೆಲ್ಲ ಅಕ್ಕಿನೆಲ್ಲ ಹೀಗೆ ಅವಾಗೆಲ್ಲ ನಮ್ಮಮ್ಮ ಗೋಧಿ ಎಲ್ಲನೂ ತರಿಸೋರು, ಅವಾಗೆಲ್ಲ ತರಿಸಿ ಬೀಸಿ ಎಲ್ಲ ಮಾಡೋರು. ಪ್ರತಿ ಸಲ ಗೋಧಿಯಲ್ಲಿ ಆಟಾಡೋದು, ಅಕ್ಕಿಯಲ್ಲಿ ಆಟಾಡೋದು, ಅದೆಲ್ಲ ಎಷ್ಟು ಚೆನ್ನಾಗಿರೋದು. ಆಮೇಲೆ ಅಮ್ಮ ಯಾರೂ ನೋಡಲಿಲ್ಲ ಅಂದರೆ ನಾ ಕಾಳು ಅಕ್ಕಿ ತೊಗೊಂಡು ಬಾಯಿಗೆ ಹಾಗೆ ಹಾಕ್ಕೊಂಬಿಡೋದು. ನಾವು ಗೋಧಿ ಕೂಡ ತಿಂತಿದ್ವಿ. ಅದೊಂದು ಸ್ವಲ್ಪ ಬಬಲ್ ಗಮ್ ಥರ ಆಗೋದು, ಗೋಧಿ ಬಾಯಿಗೆ ಹಾಕ್ಕೊಂಡು ಆಗಿದಾಗ ಅದು ಸ್ವಲ್ಪ ಹೊತ್ತಲ್ಲಿ ಬಬಲ್ ಗಮ್ ಥರ ಆಗೋದು. ಸೊ ಅದಕ್ಕೆ ಗೋಧಿ ತಂದಾಗೆಲ್ಲ ನಾನು ನನ್ನ ತಮ್ಮ ಇಬ್ಬರೂ ಹಾಕ್ಕೊಂಡು ಬಬಲ್ ಗಮ್ ತಿಂತಾಯಿದ್ದೀನಿ ನಾನು ಅಂತೆಲ್ಲ ಆಟ ಆಡ್ಕೊಂಡಿರ್ತಾ ಇದ್ವಿ. ಸೊ ಆ ಡೇಸ್ ಎಷ್ಟು ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಏನೇನು ಕೆಲಸ ಇತ್ತು ಅದೆಲ್ಲ ಮುಗಿಸಿ ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ಬೀನ್ಸ್ ಹೆಚ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಸಾರು ಮಾಡಿದ್ದೆ, ಸೊ ಪಲ್ಯಕ್ಕೆ ಬೀನ್ಸ್ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನದ ಊಟ ಎಲ್ಲ ಮುಗಿಸಿ ಸಮನ್ವಿ ಮಲ್ಕೊಂಡೆಲ್ಲ ಎದ್ದು ಅದಾದಮೇಲೆ ಸರಿ ಟೆರೆಸ್ ಮೇಲೆ ಹೋಗಿ ಸ್ವಲ್ಪ ಹೊತ್ತು ಆಟಾಡ್ಕೊಂಡು ಬರೋಣ ಅಂತ ಹೇಳಿ, ಹಾಗೆ ಬಟ್ಟೆ ಹಾಕಿದ್ದೆ ಅದನ್ನೆಲ್ಲ ತೆಕ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಟೆರೆಸ್ ಮೇಲೆ. ಇವಾಗ ಸುಮಾರಷ್ಟು ಜನ ಕೆಲವರು ಕಮೆಂಟಲ್ಲಿ ಹೇಳಿದ್ರಿ, ತುಂಬ ನಕ್ಕೊಂಡು ಮಾತಾಡ್ತೀರಾ ನೀವು, ಸ್ಮೈಲಿ ವಾಯ್ಸ್ ಜಾಸ್ತಿ ಆಯಿತು ಅಂತೆಲ್ಲ ಹೇಳಿದ್ದೀರಾ. ನಾನು ಮಾತಾಡೋದೇ ಹೀಗೆ, ನನಗೆ ಗೊತ್ತಿಲ್ಲ ಹೇಗೆ ಸೀರಿಯಸ್ ಆಗಿ ಮಾತಾಡಬೇಕು ಅಥವಾ ಹೇಗೆ ಅಂತ ನನಗೆ ಗೊತ್ತಿಲ್ಲ. ನಾನು ಯೂಶ್ವಲಿ ಮಾತಾಡೋದು ಹೀಗೆ. ನೀವು ಜನರಲಾಗಿ ನೀವು ನನ್ನ ಹತ್ರ ಬಂದು ಮಾತಾಡಿದ್ರೇನು, ನಾನು ಇವಾಗ ನಿಮ್ಮಲ್ಲಿ ವ್ಲಾಗಲ್ಲಿ ನೀವು ಹೇಗೆ ಮಾತಾಡೋದು ಕೇಳಿಸ್ಕೊಳ್ತಿದ್ದೀರಾ ಇದೇ ಥರನೇ ಮಾತಾಡೋದು. ಇನ್ಫ್ಯಾಕ್ಟ್ ಇನ್ನೂ ಸ್ವಲ್ಪ ಜಾಸ್ತಿ ನಗ್ತೀನಿ. ನನಗೆ ಸಿಕ್ಕಾಪಟ್ಟೆ, ನಾನು ನಮ್ಮಮ್ಮ ಇಬ್ಬರು ಅದೇ ಥರನೇ ಸ್ವಲ್ಪ ನಕ್ಕೊಂಡು ಮಾತಾಡೋದು ಜಾಸ್ತಿ. ನಮ್ಗೆ ಅದೇ ಹ್ಯಾಬಿಟ್ ಆಗೋಗಿದೆ. ಐ ಆಮ್ ಸಾರಿ, ನಿಮ್ಗೆ ಅದು ಡಿಸ್ಟರ್ಬಿಂಗ್ ಆಗಿದ್ದರೆ ನಾನು ನಿಜವಾಗ್ಲೂ ಹೆಲ್ಪ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಚೇಂಜ್ ಮಾಡೋಕ್ಕೂ ಆಗಲ್ಲ. ನಾನು ಇರೋದೇ ಹೀಗೆ. ಫ್ಯೂ ಥಿಂಗ್ಸ್ನ ಚೇಂಜ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನಂಗೆ ಫ್ಯೂ ಥಿಂಗ್ಸ್ ಇಷ್ಟನೂ ಇಲ್ಲ ಚೇಂಜ್ ಮಾಡ್ಕೊಳ್ಳೋಕ್ಕೆ. ಇದರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ. ನಾನು ನಕ್ಕೊಂಡು ಮಾತಾಡ್ತಿದ್ದೀನಿ, ಅದರಿಂದ ಯಾರಿಗೊಬ್ರಿಗೂ ಹರ್ಟ್ ಆಗ್ತಿಲ್ಲ ಅಥವಾ ಯಾರ್ದೋ ಒಬ್ರದ್ದು ಫೀಲಿಂಗ್ಸ್ ಕೂಡ ನಾನೇನು ಇದು ಮಾಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನನಗೆ ಅದರಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ನನಗೆ ಅನಿಸಲ್ಲ. ಅಕ್ಸೆಪ್ಟ್ ಮಾಡ್ಕೊಳ್ಳೋ ಅಂಥ ಚೇಂಜಸ್ ಕೇಳಿದ್ರೆ ಮಾಡ್ಕೋಬೋದು. ನಾವೇನು ನಮ್ಮ ಸ್ವಂತ ಏನಂತ ಹೇಳ್ತಾರೆ, ಸ್ವಂತಿಕೆನೇ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಹೇಗೆ ಚೇಂಜ್ ಮಾಡ್ಕೊಳ್ಳೋಕ್ಕಾಗುತ್ತೆ? ಆಗೋದಿಲ್ಲ, ಖಂಡಿತ ಆಗೋದಿಲ್ಲ. ಆ್ಯಂಡ್ ಇದು ನನಗೆ ಇಷ್ಟ, ನಾನು ಹೀಗೆ ಇರ್ತೀನಿ, ನಾನು ಚೇಂಜ್ ಆಗೋದಿಲ್ಲ. ನಾನಿವತ್ತು ನಿಮ್ಮೆಲ್ಲರ ಜೊತೆ ಆ್ಯಂಗರ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಕೋಪ ಅನ್ನೋದು ಯಾರಿಗೆ ಬರೋಲ್ಲ ಅಲ್ವಾ, ಎಲ್ರಿಗೂ ಬರುತ್ತೆ, ಅದರಲ್ಲಿ ಹೊಸದೇನೂ ಇಲ್ಲ. ಸೊ ಏನಕ್ಕೆ ಆ್ಯಕ್ಚುಲಿ ಕೋಪ ಏನಕ್ಕೆ ಬರುತ್ತೆ ಮತ್ತು ಅದನ್ನು ಹೇಗೆ ಮೇಂಟೈನ್ ಮಾಡ್ಬೋದು ಅಂತ ಸ್ವಲ್ಪ ಫ್ಯೂ ಥಿಂಗ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನನ್ನ ಅನುಭವಕ್ಕೆ ಬಂದಿರೋದು, ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರೋ ಕೆಲವು ವಿಷಯಗಳನ್ನ ನಾನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಮಗೆ ಕೋಪ ಯಾಕೆ ಬರುತ್ತೆ ಅಂತ ನಾವು ಯೋಚನೆ ಮಾಡಿದಾಗ ಎಷ್ಟೊಂದು ಥಾಟ್ಸ್ ಇದೆ ಅಲ್ವಾ. ಏನಕ್ಕೆ ಕೋಪ ಬರುತ್ತೆ ಅಂತ? ಮಕ್ಕಳು ತೀಟೆ ಮಾಡ್ತಾರೆ ಅಂತ ಕೋಪ ಬರುತ್ತೆ, ಯಾರೋ ನಾವು ಹೇಳಿದ ಮಾತು ಕೇಳಿಲ್ಲ ಅಂತ ಕೋಪ ಬರುತ್ತೆ. ಬೇಸಿಕಲಿ ಇವಾಗ ಮಕ್ಕಳಿರೋ ಮನೆ ಅಂತಂದರೆ ಮಕ್ಕಳು ತೀಟೆ ಮಾಡ್ತಾರೆ, ಅವ್ರು ನಾವು ಹೇಳಿದ ಮಾತು ಕೇಳಲ್ಲ ಅಂತಲೇ ಸಿಟ್ಟು ಬರುತ್ತೆ, ಎಲ್ಲರಿಗೂ ಅಷ್ಟೇ. ಬಟ್ ಆ್ಯಕ್ಚುಲಿ ಡೀಪಾಗಿ ಯೋಚನೆ ಮಾಡಿದಾಗ ಏನಕ್ಕೆ ಕೋಪ ಬರ್ತಿದೆ ಅಂತ, ಮೇಲ್ನೋಟಕ್ಕೆ ನಮಗೆ ಮಕ್ಕಳು ತೀಟೆ ಮಾಡ್ತಾರೆ ಅದಕ್ಕೆ ಕೋಪ ಬರ್ತಿದೆ ಅಂತ ಅನಿಸ್ಬೋದು. ಬಟ್ ಡೀಪಾಗಿ ಯೋಚನೆ ಮಾಡಿದಾಗ ನಾವು ಅಂದ್ಕೊಂಡಿರೋ ಕೆಲಸ ಟೈಮಾಗಿ ಆಗಿರಲ್ಲ. ಆ ಟೈಮಲ್ಲಿ ಮಕ್ಕಳು ಏನೋ ತೀಟೆ ಮಾಡ್ತಾರೆ, ಅಥವಾ ಈ ಟೈಮಲ್ಲಿ ಮಕ್ಕಳನ್ನ ಎಬ್ಸಿ ರೆಡಿ ಮಾಡಿ ಕಳಿಸ್ಬೇಕು, ಆ ಟೈಮಿಗೆ ಮಕ್ಕಳು ರೆಡಿ ಆಗ್ತಿಲ್ಲ. ಸೊ ಆ ರೀಸನ್ಗೆ ಕೋಪ ಬರ್ತಿದೆ, ಬಿಕಾಸ್ ನಮಗೆ ಅವ್ರನ್ನ ಸಂಭಾಳಿಸೋಕ್ಕಾಗ್ತಿಲ್ಲ ಅಥವಾ ಟೈಮ್ನ ನಮಗೆ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ. ಸೊ ನಮ್ಮ ಇನ್ಎಫಿಷಿಯನ್ಸಿನ ನಾವು ಕೋಪ ಕನ್ವರ್ಟ್ ಮಾಡಿ ಅದನ್ನು ಮಕ್ಕಳ ಮೇಲೆ ಹಾಕ್ತಾ ಇದ್ದೀವಿ. ಸರಿ ಅಲ್ವಾ ನಾ ಹೇಳೋದು? ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಮಗು ಇರುತ್ತೆ, ಅದು ತುಂಬ ರಂಪ ಮಾಡ್ತಿರುತ್ತೆ. ಸಡನ್ನಾಗಿ ಮನೇಲಿ ಎಲ್ಲೂ ಏನೂ ಮಾಡ್ತಿರಲ್ಲ, ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರ್ಕೊಂಡಿರ್ತಾರೆ. ಆಗ ಮಗು ತುಂಬ ಕೆಟ್ಟದಾಗಿ ಬಿಹೇವ್ ಮಾಡುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಆವಾಗ ನಮಗೆ ಎಷ್ಟು ಸಿಟ್ಟು ಬರುತ್ತೆ. ಮೇಲ್ನೋಟಕ್ಕೆ ಮಗು ಹಠ ಮಾಡ್ತಿದೆ, ನಾವು ಸಿಟ್ಟು ಮಾಡ್ತಿದ್ದೀವಿ ಅಂತ ಮೇಲ್ನೋಟಕ್ಕೆ ಅನಿಸಿದ್ರೇನು ಒಳಗಡೆ ಏನಿದೆ, ಡೀಪಾಗಿ ಅದರ ಅರ್ಥ ಏನಿದೆ ಅಂತಂದರೆ, ಬೇರೆಯವರು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರಿದ್ದಾರೆ ಅವರೆಲ್ಲ ನಮ್ಮ ಮಗು ನೋಡಿ ಏನು ಅಂದ್ಕೊಳ್ತಾರೋ, ಇವಳು ಏನು ಪೇರೆಂಟ್, ಇವಳು ಈ ಥರ ಬುದ್ಧಿ ಕಲಿಸಿದಾಳು ಮಗುಗೆ ಅಂತ ಅಂದ್ಕೊಂಡ್ಬಿಡ್ತಾರೋ, ನಮ್ಮ ಬ್ಯಾಡ್ ಪೇರೆಂಟಿಂಗ್ ಅಂದರೆ ನಾವು ಮಕ್ಕಳನ್ನ ಸರಿಗೆ ಬೆಳೆಸ್ತಿಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೋ ಅನ್ನೋ ಒಂದು ಇನ್ಸೆಕ್ಯೂರ್ ಫೀಲಿಂಗು ಕೋಪ ಥರ ಆಚೆ ಬರುತ್ತೆ ಅಷ್ಟೇ. ಯಾಕಂದರೆ ಥಿಂಕ್ ಮಾಡಿ ನೋಡಿ, ನಿಮಗೂ ಕೂಡ ಇದು ಸರಿ ಅಂತ ಅನ್ನಿಸ್ಬೋದು. ಬಿಕಾಸ್ ಕೋಪ ಅನ್ನೋದು ಸುಮ್ಮನೆ ಯಾವುದೋ ಒಂದು ವಿಷಯಕ್ಕೆ ಸುಮ್ಮನೆ ಬರೋ ಅಂಥದ್ದಲ್ಲ. ನಮ್ಮ ಇನ್ಸೆಕ್ಯೂರಿಟೀಸ್ನ, ನಮ್ಮ ಇನ್ಅಬಿಲಿಟೀಸ್ನ ಕವರ್ ಅಪ್ ಮಾಡೋದಕ್ಕೆ ಕೋಪನ ಅಸ್ತ್ರವಾಗಿ ಉಪಯೋಗಿಸ್ತೀವಿ ನಾವು. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಮಗು ಇರುತ್ತೆ ಮನೆಯಲ್ಲಿ, ಅದು ಅಳ್ತಾ ಇರುತ್ತೆ. ನಾನು ಯಾಕೆ ಮಗು ಅಂತ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ ಅಂತಂದರೆ, ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಮಕ್ಕಳಿರುತ್ತೆ, ಅಥವಾ ಈ ಸಿಚುವೇಶನ್ನ ನಿಮಗೆ ಯಾವ ಥರ ರಿಲೇಟ್ ಆಗುತ್ತೋ ಆ ಥರ ರಿಲೇಟ್ ಮಾಡ್ಕೋಬೋದು. ನಾನು ಸಮನ್ವಿ ಇರೋದ್ರಿಂದ ಆ ಎಕ್ಸಾಂಪಲ್ ತಗೊಂಡು ನನ್ನ ಅನುಭವಗಳನ್ನು ಇಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಸಿಚುವೇಶನ್ಸ್ಗೆ ನೀವು ಇದನ್ನು ಹಾಗೆ ರಿಲೇಟ್ ಮಾಡ್ಕೊಳ್ಬೋದು. ಮಗು ಸುಮ್ಮನೆ ಅಳ್ತಾ ಇದ್ದಾಳೆ ಅಂತ ಅಂದಾಗ ತುಂಬ
ತುಂಬಾ ಸಿಟ್ಟು ಬರುತ್ತೆ. ಯಾಕೆ ಹಿಂಗೆ ಅಳ್ತಾ ಇದ್ದಾಳೆ, ರೀಸನ್ ಇಲ್ಲ ಅಂತ ಸಿಟ್ಟು ಬರೋದು ಸಹಜ. ನನಗೂ ಬಂದಿದೆ, ನಾನು ಸುಮಾರಷ್ಟು ಸರಿ ನಾನು ಗದರಿದ್ದೀನಿ. ಬಟ್ ಆಮೇಲೆ ಕೂತ್ಕೊಂಡು ಯೋಚನೆ ಮಾಡಿದಾಗ ಯಾಕೆ ಹಿಂಗೆ ಗದರ್ತಾ ಇದ್ದೀವಿ ಅಂದರೆ, ಫಸ್ಟ್ ಥಿಂಗ್ ನಮಗೆ ಮಗುನ ಹೇಗೆ ಸಮಾಧಾನ ಮಾಡೋದು ಅಂತ ಗೊತ್ತಾಗಿರಲ್ಲ, ಅವ್ರನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಸೊ ಅದಕ್ಕೆ ಗೊತ್ತಿಲ್ಲದಿದ್ದಾಗ ಏನು ಮಾಡ್ತೀವಿ, ಸಿಟ್ಟು ಮಾಡ್ತೀವಿ, ಮಗುನ ಗದರ್ತೀವಿ, ಒಂದು ಏಟ್ ಕೂಡ ಕೊಡ್ತೀವಿ. ಆಮೇಲೆ ಮಗುನ ಬೈದ್ಬಿಟ್ವಲ್ವಾ ಅನ್ನೋ ಒಂದು ಗಿಲ್ಟು, ಕುತ್ಕೊಂಡು ಅಳ್ತೀವಿ, ಅಯ್ಯೋ ಅದೇ ಕೊಟ್ಬಿಟ್ನಲ್ಲ ಅಂತ. ನನಗೆ ಸುಮಾರು ಸಲ ಆಗಿದೆ, ನನಗೆ ಹ್ಯಾಂಡಲ್ ಮಾಡೋಕ್ಕೆ ಬರೋವರೆಗೂ ನಾನು ಈ ಸ್ಟೇಜ್ನ ಅನುಭವಿಸಿದ್ದೀನಿ. ಎಷ್ಟೋ ದಿನ ಕುತ್ಕೊಂಡು ಹತ್ತಿದ್ದೀನಿ ಮಗುನ ಬೈದ್ಬಿಟ್ನಲ್ಲ ಅಂತ ಹೇಳಿ. ನನ್ನ ಕೋಪನ, ನನ್ನ ಇರಿಟೇಷನ್ನ, ನನ್ನ ಇನ್ಅಬಿಲಿಟೀಸ್ನ ಮಗು ಮೇಲೆ ತೋರಿಸ್ತಿದ್ದೀವಲ್ಲ ಅಂತ ತುಂಬಾ ಬೇಜಾರು ಕೂಡ ಮಾಡ್ಕೊಂಡಿದ್ದೀನಿ. ದಟ್ ಈಸ್ ವೆನ್ ಐ ಡಿಸೈಡೆಡ್ ಇನ್ಮೇಲೆ ಮಗುನ ಈ ಥರ ಹ್ಯಾಂಡಲ್ ಮಾಡೋದಿಲ್ಲ, ಪೇಷನ್ಸ್ ತಗೊಳ್ತೀನಿ. ಒಂದು ನಿಮಿಷ ಡೀಪ್, ಅವಳು ಏನಾದರೂ ತಪ್ಪು ಮಾಡಿದಾಗ ಅಥವಾ ಏನಾದರೂ ರಾಂಗ್ ಮಾಡ್ತಿದ್ದಾರೆ ಅಂತ ಅಂದಾಗ ಒಂದ್ಸಲಿ ಡೀಪ್ ಬ್ರೆತ್ ತಗೊಂಡು ಒಂದು 2 ನಿಮಿಷ ಪಾಸ್ ಮಾಡಬೇಕು. ಆ ಸಿಚುವೇಶನ್ಗೆ ಇಮ್ಮಿಡಿಯೇಟಾಗಿ ರಿಯಾಕ್ಟ್ ಮಾಡಿದ್ರೇ ಪ್ರಾಬ್ಲಮ್ ಆಗುತ್ತೆ. ಏನೇ ಮಾಡಿದ್ರು ಒಂದು 2 ಮಿನಿಟ್ಸ್ ಅಥವಾ ಒಂದು 5 to 10 seconds ಪಾಸ್ ಮಾಡಿ ಆಮೇಲೆ ರಿಯಾಕ್ಟ್ ಮಾಡಿ. ಕೋಪ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಆ್ಯಂಡ್ ಆ ಥರ ಫಸ್ಟು ಇರಿಟೇಷನಲ್ಲಿರೋ ರಿಯಾಕ್ಷನ್ ನಾವು ಕೊಡೋದಿಲ್ಲ, ಯೋಚನೆ ಮಾಡಿ ಹೇಗೆ ಹ್ಯಾಂಡಲ್ ಮಾಡ್ಬೋದು ಅಂತ. ಅದು ಹೋಮ್ವರ್ಕ್ ಮಾಡಬೇಕದು. ಒಂದೇ ದಿವಸದಲ್ಲಿ ನಿನ್ನೆವರೆಗೂ ನಾವು ಫುಲ್ ಕೋಪದಲ್ಲಿ ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾ ಇರ್ತೀವಿ, ಸಡನ್ನಾಗಿ ನಾಳೆ ಬಂದು ಕೋಪನೇ ಮಾಡ್ಕೊಳ್ಳಲ್ಲ, ಹಂಗಾಗಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಚಿಕ್ಕ ಚಿಕ್ಕ ಹ್ಯಾಬಿಟ್ಸಿಂದ ಎಲ್ಲದು ಸ್ಟಾರ್ಟ್ ಆಗುತ್ತೆ. ಅಟೋಮಿಕ್ ಹ್ಯಾಬಿಟ್ಸ್ ಅಂತ ಒಂದು ಬುಕ್ ಇದೆ. ಆ ಬುಕ್ಕಲ್ಲಿ ಹೇಳ್ತಾರೆ, ಯಾವುದು ದೊಡ್ಡ ಕೆಲಸ ಮಾಡಿ ನಾವು ದೊಡ್ಡ ವ್ಯಕ್ತಿ ಆಗೋದಿಲ್ಲ, ಪ್ರತಿದಿನ ಮಾಡೋ ಚಿಕ್ಕ ಚಿಕ್ಕ ಕೆಲಸ, ಚಿಕ್ಕ ಚಿಕ್ಕ ಪ್ರೋಗ್ರೆಸ್ಸಿಂದನೇ ನಾವು ದೊಡ್ಡ ವ್ಯಕ್ತಿಗಳಾಗಕ್ಕೆ ಸಾಧ್ಯ ಅಂತ ಹೇಳಿ. ದೊಡ್ಡ ವ್ಯಕ್ತಿ ಅಂದಾಕ್ಷಣ ನಾನು ಏನೋ ದೊಡ್ಡ ಕೆಲಸ ಮಾಡಬೇಕು ಅಂತ ಹೇಳ್ತಲ್ಲ, ನಾವು ಮಾಡ್ತಿರೋ ಕೆಲಸನ ಕರೆಕ್ಟಾಗಿ ನಮಗೆ ಆತ್ಮತೃಪ್ತಿಯಿಂದ ಇದ್ದೀವಿ, ನಮ್ಮ ಜೀವನ ನಮಗೆ ಸಾರ್ಥಕ ಅನ್ನಿಸ್ತಿದೆ ಅಂದಾಗ ನಾವು ಖಂಡಿತ ದೊಡ್ಡ ವ್ಯಕ್ತಿಗಳು, ನಾವು ಬದುಕಿರೋದಕ್ಕೆ ಸಾರ್ಥಕ ಅಂತ ನನ್ನ ಭಾವನೆ. ದೊಡ್ಡವ್ರ ಮೇಲೂ ಅಷ್ಟೇ, ಮನೆಯವ್ರ ಮೇಲೆ ಸಮ್ಟೈಮ್ಸ್ ಸಡನ್ನಾಗಿ ಕೋಪ ಬರುತ್ತೆ. ಅವ್ರು ಹೇಳಿದ ನಮ್ಗೆ ಒಂಚೂರು ಸರಿ ಅಂತ ಅನ್ಸಲ್ಲ. ಚಿಕ್ಕ ಚಿಕ್ಕದು ಅವರು ಸರಿನೇ ಹೇಳ್ತಿರ್ಬೋದು, ನಮ್ಮ ಮನಸ್ಸಲ್ಲಿ ಏನೋ ಒಂದು ಯೋಚನೆ ಮಾಡಿಕೊಂಡು ಅವ್ರು ಹೇಳ್ತಿರೋದೇ ತಪ್ಪು ಅಂತ ನಾವೇ ಕಲ್ಪನೆ ಮಾಡಿಕೊಂಡು ಆ ವಿಷಯಕ್ಕೆ ಇರಿಟೇಟ್ ಮಾಡಿಕೊಂಡು ಸಂಬಂಧಗಳನ್ನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಆ ಸಿಚುಯೇಷನಲ್ಲಿ ಕೋಪ ಬಂದಾಗ ರಿಯಾಕ್ಟ್ ಮಾಡಿದೆ ಒಂದೇ 1 ನಿಮಿಷ ಪಾಸ್ ಮಾಡಿ ಥಿಂಕ್ ಮಾಡಿ ಅದಾದಮೇಲೆ ರಿಯಾಕ್ಟ್ ಮಾಡೋದು ತುಂಬ ಉತ್ತಮ ಅನಿಸುತ್ತೆ. ಎಲ್ಲ ರಿಲೇಷನ್ಶಿಪ್ಪು ಮೇಂಟೈನ್ ಆಗುತ್ತೆ ಅಂತ ಅನಿಸುತ್ತೆ. ಯಾಕಂತಂದರೆ ಸಂಬಂಧಗಳಿಗಿಂತ ದೊಡ್ಡದು ಲೈಫಲ್ಲಿ ಬೇರೆ ಏನೂ ಇಲ್ಲ. ನೀವು ಎಷ್ಟೇ ದುಡಿಬೋದು, ಏನೇ ಮಾಡ್ಬೋದು, ಮನೆಯಲ್ಲಿ 4 ಜನ ಇರ್ತೀವಿ ನೋಡಿ, ಅವ್ರಿಗೋಸ್ಕರನೇ ನಾವು ಪ್ರತಿಯೊಂದೂ ಮಾಡೋದು. ಅವ್ರ ಮೆಚ್ಚುಗೆ, ಅವ್ರ ಇಷ್ಟ, ಅವ್ರ ಕೋಪ ತಾಪ ಪ್ರತಿಯೊಂದು ಮ್ಯಾಟರ್ ಆಗೋದು ಮನೇಲಿರೋ ಆ 4 ಜನದ ಮಾತ್ರನೇ. ಸೊ ಆದಷ್ಟು ಕೋಪನ ಕಂಟ್ರೋಲ್ ಮಾಡಿಕೊಂಡು ಎಲ್ಲರ ಜೊತೆ ರಿಲೇಷನ್ಶಿಪ್, ಎಸ್ಪೆಷಲಿ ನಾವು ಪ್ರತಿದಿನ ಬದುಕೋ ಅಂಥವ್ರ ಜೊತೆ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಕೋಪ ಮಾಡಿ ಅವ್ರನ್ನ ಹರ್ಟ್ ಮಾಡೋದು ಜಾಸ್ತಿ ಹೊತ್ತಾಗೋದಿಲ್ಲ, ಆದರೆ ಅದನ್ನು ಪ್ಯಾಚ್ ಮಾಡಿ ಮತ್ತೆ ನಾರ್ಮಲಾಗಿ ತೊಗೊಂಡು ಬರೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ತುಂಬ ಎಫರ್ಟ್ ಹಾಕಬೇಕಾಗುತ್ತೆ. ಅದಕ್ಕೆ ಬದಲು ಕೋಪ ಬಂದಾಗಲೇ ಒಂದು ಸ್ವಲ್ಪ ಎಫರ್ಟ್ ಹಾಕಿ, ಕಾನ್ಷಿಯಸ್ ಎಫರ್ಟ್ ಹಾಕಿ ಕೋಪನ ಕಂಟ್ರೋಲ್ ಮಾಡಿಕೊಂಡು ಆ ಟೈಮಲ್ಲಿ ಮಾತಾಡದೆ ಆಮೇಲೆ ನಿಧಾನಕ್ಕೆ ತಿಳಿ ಹೇಳ್ತೀವಿ ನೋಡಿ, ಆವಾಗ ಪ್ರತಿಯೊಂದು ಬ್ಯಾಲೆನ್ಸ್ಡ್ ಆಗುತ್ತೆ. ನಾನಿಲ್ಲಿ ಎಣ್ಣೆಗಾಯಿ ಮಾಡ್ತಾ ಇದ್ದೀನಿ, ಬದನೆಕಾಯ್ದು. ಸಾರಿ, ರೆಸಿಪಿ ಹೇಳಬೇಕು ಅಂತ ಅಂದ್ಕೊಂಡು ಮಾಡಿದೆ, ಬಟ್ ಫ್ಲೋ ಅಲ್ಲಿ ನಾನು ಹಾಗೆ ಮಾತಾಡ್ತಿದ್ದೀನಿ. ರೆಸಿಪಿ ನಾನು ಹೇಗೆ ಮಾಡ್ತಾಯಿದ್ದೀನಿ ಹಾಗೆ ನೋಡ್ಕೊಳ್ಳಿ. ಬಟ್ ಬ್ಯಾಕ್ಗ್ರೌಂಡಲ್ಲಿ ನಾನು ಬೇರೆ ಟಾಪಿಕ್ ಮಾತಾಡ್ತಾ ಇದ್ದೀನಿ, ಅದನ್ನು ನಾನು ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಆ ಟಾಪಿಕ್ ಬಗ್ಗೆ ಮಾತಾಡ್ತಾ ಇರ್ತೀನಿ. ಹೋಪ್ ನಿಮ್ಗೆ ಎರಡೂ ಸಿಂಕ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ಇವಾಗ ಮನೆಯವ್ರ ಜೊತೆ ಎಸ್ಪೆಷಲಿ ಹಸ್ಬೆಂಡ್ಸ್, ಗಂಡ ಹೆಂಡತಿ ಮಧ್ಯೆ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಡಿಫ್ರೆನ್ಸಸ್ಸು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತಾನೆ ಇರುತ್ತೆ. ಸೊ ನಾನು ನಮ್ಮ ಮಧ್ಯೆನೂ ಸುಮಾರು ಆ ಥರ ಬರುತ್ತೆ. ಸೊ ನಾನು ಏನೋ ಒಂದು ಬೇಸಿಕ್ ರೂಲ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ಇವಾಗ ಜಾನು ನನಗೇನೋ ಹೇಳ್ತಾನೆ, ಸರಿಯಾಗೇ ಹೇಳ್ಬೋದು ಅಥವಾ ತಪ್ಪೇ ಹೇಳ್ಬೋದು ಗೊತ್ತಿಲ್ಲ, ಬಟ್ ಆ ಟೈಮಲ್ಲಿ ಆ ಪಾಯಿಂಟ್ ನನಗೆ ಹಿಡಿಸ್ತೀನಾನೂ ಇರ್ಬೋದು. ಆದರೆ ಆ ಟೈಮಲ್ಲಿ, ಆ ಹೀಟೆಡ್ ಮೂಮೆಂಟಲ್ಲಿ ಜಾನುಗೆ ಕೋಪ ಇದ್ದಾಗ ನಾನು ಅದೇ ಥರ ಕೋಪದಲ್ಲಿ ರಿಯಾಕ್ಟ್ ಮಾಡಿದ್ರೆ ಜಗಳ ಬೆಳೆಯುತ್ತೆ. ಒಬ್ರಿಗೊಬ್ರಿಗೆ ಹೇಳಬೇಕು ಹೇಳಬಾರ್ದು ಅಂದಿರೋ ಮಾತುಗಳೆಲ್ಲ ಕೆಲವು ಸಲ ಹೇಳ್ಬಿಡ್ತೀವಿ. ಮನಸ್ಸಲ್ಲಿ ಆ ಥರ ಭಾವನೆ ಕೂಡ ಇರಲ್ಲ, ಆ ಥರ ಮಾತುಗಳು ಹೊರಗಡೆ ಬಂದ್ಬಿಡುತ್ತೆ. ಒಂದಕ್ಕೊಂದು ಕನೆಕ್ಟ್ ಆಗಿ ಚಿಕ್ಕ ಜಗಳ ಇರೋದು ದೊಡ್ಡದಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಸೊ ನಾನು ಕಂಡುಕೊಂಡಿರೋ ಅಂಥ ಸಿಂಪಲ್ ರೂಲ್ ಏನಂದರೆ, ಯಾರಾದರೂ ಒಬ್ಬರು ಕೋಪದಲ್ಲಿದ್ದಾಗ ಮತ್ತೊಬ್ಬರು ತಾಳ್ಮೆ ತಗೊಳ್ಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಜಾನು ಕೋಪ ಮಾಡ್ಕೊಂಡಿದ್ದಾನೆ ಅಂದರೆ, ನನಗೆ ಅವನು ಹೇಳ್ತಿರೋ ಪಾಯಿಂಟ್
ಸರಿ ಇಲ್ಲ, ಕರೆಕ್ಟೇ ಇಲ್ಲ ಅಂತ ಅನಿಸಿದ್ರೇನು ಆ ಮೊಮೆಂಟಲ್ಲಿ ನಾನು ಮಾತಾಡಲ್ಲ, ರಿಯಾಕ್ಟ್ ಮಾಡೋದಿಲ್ಲ, ಸೈಲೆಂಟಾಗಿ ಆಯಿತು ಅಂತ ಒಪ್ಕೊಂಡು ಸೈಲೆಂಟ್ ಆಗಿರ್ತೀನಿ. ಅದಾದಮೇಲೆ ಟೈಮ್ ನಮಗೆ ಖಂಡಿತ ಬರುತ್ತೆ ಒಳ್ಳೆ ಟೈಮಲ್ಲಿ, ಅಥವಾ ಜಾನುದು ಕೋಪ ಕಮ್ಮಿ ಆಗಿದ್ದಾಗ, ಕಾಮ್ ಆಗಿದ್ದಾಗ ಕೂತ್ಕೊಂಡು ಹೇಳ್ಬೋದು, ನೋಡು ಈ ಥರ ಮಾತಾಡಿದೆ, ರಾಂಗ್ ಆಗಿತ್ತದು ಅಂತ ಹೇಳಿದಾಗ ಕೇಳಿಸ್ಕೊಳ್ಳೋ ಮನಸ್ಥಿತಿಲಿ ಕೂಡ ಅವ್ರು ಇರ್ತಾರೆ. ಅದು ಬಿಟ್ಬಿಟ್ಟು ಕೋಪದಲ್ಲಿದ್ದಾಗಲೇ ವಾಪಸ್ ನಾವು ಕೋಪದಲ್ಲೇ ರಿಯಾಕ್ಟ್ ಮಾಡಿದಾಗ ಒಂದಕ್ಕೊಂದಕ್ಕೆ ಸೇರಿ ಅದಿನ್ನೂ ದೊಡ್ಡ ಬ್ಲಂಡರ್ ಆಗಿಬಿಡುತ್ತೆ. ಸೊ ಇಟ್ಸ್ ಬೆಟರ್ ಇಬ್ಬರು ಕೋಪ ಮಾಡ್ಕೊಳ್ಳೋ ಬದಲು ಒಬ್ಬರು ಕೋಪದಲ್ಲಿದ್ದಾಗ ಸಮಾಧಾನ ಮಾಡಿಕೊಂಡು ಆಮೇಲೆ ಇಬ್ಬರು ಸಮಾಧಾನ ಆದಾಗ ನಾವೇನು ಕನ್ವೆ ಮಾಡಬೇಕು ಅಂದ್ಕೊಂಡಿರ್ತೀವೋ ಅದನ್ನು ಕನ್ವೆ ಮಾಡಿದಾಗ ಅಷ್ಟು ಕಾಂಪ್ಲಿಕೇಶನ್ಸ್ ಇರೋದಿಲ್ಲ ಅಂತ ಅಂದ್ಕೊಳ್ತೀನಿ. ಇದು ನನ್ನ ಜೀವನದಲ್ಲಿ ನಾನು ಕಂಡುಕೊಂಡ ಒಂದು ಅತಿ ದೊಡ್ಡ ಪಾಠ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗಲ್ಲಿ ನಾನು ಅದೇ ಥರ ಮಾಡ್ತಿದ್ದೆ. ಯಾರೂ ಪರ್ಫೆಕ್ಟ್ ಆಗಿರೋದಿಲ್ಲ, ಎಲ್ಲ ಮಿಸ್ಟೇಕ್ಸ್ ಮಾಡಿನೇ ಕಲ್ತ್ಕೊಳ್ತಾರೆ. ಸೊ ನಾನು ಮಿಸ್ಟೇಕ್ ಮಾಡಿ ಕಲ್ತ್ಕೊಂಡಿರೋ ಫ್ಯೂ ಥಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಆದಷ್ಟು ಜಗಳಗಳು ಅವಾಯ್ಡ್ ಆಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಅವಾಯ್ಡ್ ಆಗುತ್ತೆ, ಒಂದು ಒಳ್ಳೆ ಹ್ಯಾಪಿ ಲೈಫ್ ನಮ್ಮದಾಗತ್ತೆ ಈ ಥರ ಫಾಲೋ ಮಾಡಿದ್ರೆ ಅಂತ ನಾನು ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ. ಯಾರ ಲೈಫು ಪರ್ಫೆಕ್ಟ್ ಆಗಿರೋಲ್ಲ, ಒಬ್ಬೊಬ್ಬರು ಲೈಫಲ್ಲಿ ಒಂದೊಂದು ಥರ ಪ್ರಾಬ್ಲಮ್ಸ್ ಇರುತ್ತೆ. ಪ್ರತಿಯೊಂದು ಸಿಚುವೇಶನ್ಗೂ ಹೀಗೆ ಮಾಡಬೇಕು ಅಂತ ಯಾರು ಬುಕ್ ಬರೆದು ಆಗಲಿ ಎಲ್ಲ ಯಾವುದೋ ಒಂದು ಸೊಲ್ಯೂಷನ್ ಗೂಗಲಲ್ಲಿ ಹುಡುಕಿದ್ರೆ ಸಿಗೋ ಥರ ಆಗಲಿ ಏನೂ ಇರೋದಿಲ್ಲ. ಲೈಫ್ ಅನ್ನೋದೇ ಒಂದು ಪಾಠ ಥರ ಇರುತ್ತೆ. ಕಷ್ಟಪಟ್ಟಾಗ ನಾವು ಯಾವಾಗಲೂ ಪಾಠ ಕಲಿತೀವಿ, ಸುಖ ಇದ್ದಾಗ ನಾವೇನೂ ಕಲಿಯಲ್ಲ. ನಾವು ಯಾವಾಗ ಕಷ್ಟಪಡ್ತೀವಿ ಆವಾಗ ಖುಷಿ ಪಡ್ಬೇಕು ನಾವು, ಓ ಕಷ್ಟ ಇದೆ ನನಗೆ ಅಂತಂದರೆ ನಾನೇನೋ ಪಾಠ ಕಲಿಯೋ ಸಮಯ ಬಂದಿದೆ ಅಂತ. ದಟ್ ಈಸ್ ಹೌ ನನ್ನ ಲೈಫ್ನ ನೋಡೋದು. ಕಷ್ಟ ಬಂದಿದೆ ಕುತ್ಕೊಂಡು ಕೊರಗೋದು, ಅಳೋದು, ಡಿಪ್ರೆಷನ್ಗೆ ಹೋಗೋದು ಅದೆಲ್ಲ ಎಲ್ಲರಿಗೂ ಆಗುತ್ತೆ. ಬಟ್ ಆ ಟೈಮಲ್ಲಿ ಒಂದು ಸ್ವಲ್ಪ ಜಾಣ್ಮೆ ಉಪಯೋಗಿಸಿ, ಓ ಕಷ್ಟ ಕಾಲ ಬಂದಿದೆ, ಇದರಲ್ಲಿ ನಾನು ಏನು ಕಲಿಬೋದು, ಯಾಕೆ ನಂಗೆ ಈ ಥರ ಕಷ್ಟ ಕಾಲ ಬಂದಿದೆ, ಏನೋ ಒಂದು ಕಲಿಸೋದಕ್ಕೆ, ಏನೋ ಒಂದು ಪಾಠ ಕಲಿಸೋದಕ್ಕೆ ಈ ಸಿಚುವೇಶನ್ ನಮಗೆ ಎದುರಾಗಿದೆ ಅಂತ ಅಂದ್ಕೊಂಡಾಗ ಅದರಲ್ಲಿ ನಾವು ಸೊಲ್ಯೂಷನ್ ಹುಡುಕ್ತೀವಿ, ನಾವು ಇನ್ನಷ್ಟು ಉತ್ತಮ ಆಗ್ತೀವಿ. ಸೊ ಇದಿಷ್ಟು ಹೇಳ್ತಾ ಆಲ್ಮೋಸ್ಟ್ ನಂದು ರೆಸಿಪಿನೇ ಮುಗ್ದೋಯ್ತು. ವಿಡಿಯೋ ಕೂಡ ಆಲ್ಮೋಸ್ಟ್ ಎಂಡ್ ಸ್ಟೇಜಿಗೆ ಬಂದುಬಿಡ್ತು. ಗೊತ್ತಿಲ್ಲ ನಾನು ಎಷ್ಟು ಇವತ್ತು ಸೆನ್ಸ್ ಮಾತಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಕಲ್ತ್ಕೊಂಡ ಕೆಲವು ಪಾಠಗಳು ಅಥವಾ ಕೆಲವು ಲೈಫ್ ಲೆಸನ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಿಮ್ಮ ಹತ್ರ ಇದನ್ನೆಲ್ಲ ಶೇರ್ ಮಾಡಿಕೊಂಡೆ. ನಾನು ಪ್ರತಿ ಸಲ ಹೇಳೋದು ಒಂದೇ ವಿಷಯ, ಸಂಬಂಧಗಳು ತುಂಬ ಇಂಪಾರ್ಟೆಂಟು. ಲೈಫಲ್ಲಿ ನಾವು ಏನೇ ಮಾಡಿದ್ರೂ ನಮ್ಮ ಸಂಬಂಧಗಳನ್ನ ಉಳಿಸ್ಕೊಳ್ಳೋದಕ್ಕೆ, ನಾವು ಪ್ರೀತಿಸೋ 4 ಜನನ ಉಳಿಸ್ಕೊಳ್ಳೋದಕ್ಕೆ. ಸೊ ಅವ್ರ ಮೇಲೆ ಆದಷ್ಟು ಕೋಪ ತಾಪ ತೋರಿಸ್ದೆ ಪ್ರೀತಿಯಿಂದ ಇರೋದಕ್ಕೆ, ನೆಮ್ಮದಿಯಾಗಿ ಸುಖವಾಗಿ ಒಳ್ಳೊಳ್ಳೆ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಳ್ತಾ ಇರೋಣ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಅನಿಸ್ತು ಈ ವಿಡಿಯೋ ಅಂತ. ಸರಿ, ಮತ್ತೆ ಸಿಗೋಣ ನಮ್ಮ ಮುಂದಿನ ವ್ಲಾಗ್ನಲ್ಲಿ. ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.